ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. 2024 ಫೆಬ್ರವರಿ 1ಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಇಂಟ್ರೀಮ್ ಬಜೆಟ್ ಅನ್ನು ಅನೌನ್ಸ್ ಮಾಡಿದ್ರು. ಎಲೆಕ್ಷನ್ ಇಯರ್ ಆಗಿದ್ರಿಂದ ಫುಲ್ ಫ್ಲೆಡ್ಜ್ಡ್ ಬಜೆಟ್ ಬಂದಿರಲಿಲ್ಲ, ಒಂದು ಇಂಟ್ರೀಮ್ ಬಜೆಟ್ ಅನೌನ್ಸ್ ಆಗಿತ್ತು. ಸೊ ಈಗ ಜುಲೈ 22ಕ್ಕೆ ಒಂದು ಫುಲ್ ಫ್ಲೆಡ್ಜ್ಡ್ ಬಜೆಟ್ ಅನೌನ್ಸ್ ಆಗುವಂತ ಚಾನ್ಸಸ್ ಇದೆ. ಡೇಟ್ ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ, ಬಟ್ ಜುಲೈ ಕೊನೆ ವಾರದಲ್ಲಿ ಬಜೆಟ್ ಅನೌನ್ಸ್ಮೆಂಟ್ ಇರುತ್ತೆ. ಗೌರ್ಮೆಂಟ್ ಆಲ್ರೆಡಿ ಒಂದು ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರಲ್ ಸ್ಪೆಂಡಿಂಗ್ ಅನ್ನ ಮಾಡ್ತಿದ್ದಾರೆ. ಆ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ. ಮೇಜರ್ ಚಾಲೆಂಜ್ ಇರೋದು ಅಗ್ರಿಕಲ್ಚರಲ್ ಸೆಕ್ಟರ್ನಲ್ಲಿ. ಅಗ್ರಿಕಲ್ಚರ್ ಸೆಕ್ಟರ್ಗೆ ಹೆಚ್ಚಿನ ಒಂದು ಫೋಕಸ್ ಈ ಒಂದು ಬಜೆಟ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು. ಹಾಗೆಯೇ ಜಾಬ್ ಕ್ರಿಯೇಷನ್ ಬಗ್ಗೆ ಕೂಡ ಸಾಕಷ್ಟು ಕ್ವೆಶನ್ಸ್ ಇದೆ. ಅದರ ಬಗ್ಗೆ ಕೂಡ ಗೌರ್ಮೆಂಟ್ ಸಾಕಷ್ಟು ವರ್ಕ್ ಅನ್ನು ಮಾಡಿರುವಂಥ ಚಾನ್ಸಸ್ ಇದೆ. ಬಟ್ GDP ಗ್ರೋತ್ ಹಾಗೆಯೇ ಎಕನಾಮಿಕಲ್ ಗ್ರೋತ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಭಾರತದಲ್ಲಿ 2025 ಫಿನಾನ್ಷಿಯಲ್ ಇಯರ್ನಲ್ಲಿ 7.2% GDP ಗ್ರೋತ್ ಪ್ರೆಡಿಕ್ಟೆಡ್ ಇದೆ. ಹಾಗೆಯೇ RBI ಕೂಡ 2024 ಫಿನಾನ್ಷಿಯಲ್ ಇಯರ್ನಲ್ಲಿ ಒಂದು ಸ್ಟ್ರಾಂಗ್ ಡಿವಿಡೆಂಡ್ ಅನ್ನ ಗೌರ್ಮೆಂಟ್ಗೆ ಪೇ ಮಾಡಿದ್ದಾರೆ. GST ಕಲೆಕ್ಷನ್ಸ್ ಕೂಡ ಸ್ಟ್ರಾಂಗ್ ಆಗಿರೋದು ಕಾಣಿಸ್ತದೆ. ಓವರ್ ಆಲ್ ಎಕನಾಮಿಕ್ ಗ್ರೋತ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. 2024 ಇಂಟ್ರೀಮ್ ಬಜೆಟ್ನಲ್ಲಿ ಅಂದರೆ ಫೆಬ್ರವರಿ 1ಕ್ಕೆ ಅನೌನ್ಸ್ ಆದಂತಹ ಬಜೆಟ್ನಲ್ಲಿ 11 ಲಕ್ಷ ಕೋಟಿಯಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಾನ್ ಅನ್ನ ಗೌರ್ಮೆಂಟ್ ಹೊಂದಿದ್ರು. ಅದು ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಇದು ಭಾರತದ GDPಯ 3.4% ಆಗಿರುತ್ತೆ. ಸೊ ಯೂಶಲಿ ಬಜೆಟ್ ಅಂತ ಬಂದಾಗ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಫೋಕಸ್ನಲ್ಲಿ ಇರುತ್ತೆ, ರೈಲ್ವೆ ಸೆಕ್ಟರ್ನ ಮೇಲೆ ಫೋಕಸ್ ಇರುತ್ತೆ, ಹಾಗೆ ಇನ್ಫ್ರಾ ರಿಲೇಟೆಡ್ ಸ್ಟಾಕ್ನ ಮೇಲೆ ಹೆಚ್ಚಿನ ಒಂದು ಫೋಕಸ್ ಇರುತ್ತೆ. ಸೊ ಈ ಒಂದು ಬಜೆಟ್ನಲ್ಲಿ ಮಿಡಲ್ ಕ್ಲಾಸ್ಗೆ ರಿಲೀಫ್ ಸಿಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಈ ರೀತಿಯ ಎಕ್ಸ್ಪೆಕ್ಟೇಷನ್ ಪ್ರತಿಯೊಂದು ಬಜೆಟ್ನಲ್ಲಿ ಕೂಡ ಇರುತ್ತೆ. ಗೌರ್ಮೆಂಟ್ 2023 ಫಿನಾನ್ಷಿಯಲ್ ಇಯರ್ನಲ್ಲಿ ಹೊಸ ಒಂದು ಟ್ಯಾಕ್ಸ್ ರೆಜಿಮ್ ಅನ್ನು ಅನೌನ್ಸ್ ಮಾಡಿದ್ರು. ಸೊ ಇದರಿಂದ ಲೋವರ್ ಇನ್ಕಮ್ ಇರೋರಿಗೆ ಸ್ವಲ್ಪ ಬೆನಿಫಿಟ್ಸ್ ಆಗಿತ್ತು, ಬಟ್ ಯಾರು ಸೇವಿಂಗ್ಸ್ ಅನ್ನ ಮಾಡ್ತಾರೆ ಅವ್ರಿಗೆ ಹೆಚ್ಚಾಗಿ ಬೆನಿಫಿಟ್ಸ್ ಆಗಿರಲಿಲ್ಲ. ಸೊ ಓಲ್ಡ್ ಟ್ಯಾಕ್ಸ್ ರೆಜಿಮ್ನಲ್ಲಿ 80C ಸೆಕ್ಷನ್ನಲ್ಲಿ 1.5 ಲಕ್ಷದಷ್ಟು ಟ್ಯಾಕ್ಸ್ ಎಕ್ಸೆಂಪ್ಷನ್ ಅನ್ನ ಕ್ಲೇಮ್ ಮಾಡಬಹುದಾಗುತ್ತೆ. ಅದರ ಒಂದು ಲಿಮಿಟ್ ಇನ್ಕ್ರೀಸ್ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿಯಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನು 50,000 ಇದೆ, ಅದು 1 ಲಕ್ಷದವರೆಗೂ ಇನ್ಕ್ರೀಸ್ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಕಳೆದ 3-4 ಬಜೆಟ್ಗಳಲ್ಲಿ ಫುಲ್ಫಿಲ್ ಆಗಿಲ್ಲ. ಸೊ ಈ ಒಂದು ಬಜೆಟ್ನಲ್ಲಿ ಮಿಡಲ್ ಕ್ಲಾಸ್ಗೆ ರಿಲೀಫ್ ಸಿಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಆ ರೀತಿಯಲ್ಲಿ ಏನಾದರೂ ರಿಲೀಫ್ ಸಿಕ್ಕಿದ್ರೆ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಟ್ಯಾಕ್ಸ್ ಸೇವ್ ಆದಾಗ ಹೆಚ್ಚಿನ ಒಂದು ಸ್ಪೆಂಡಿಂಗ್ ಅನ್ನ ಜನರು ಮಾಡುವಂತ ಚಾನ್ಸಸ್ ಇರುತ್ತೆ. ಇದರಿಂದ ಕನ್ಸಂಪ್ಷನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ಹೊಸ ಒಂದು ಟ್ಯಾಕ್ಸ್ ರೆಜಿಮ್ ಅನ್ನ ಗೌರ್ಮೆಂಟ್ 2023 ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ರು. ಅದರ ಟ್ಯಾಕ್ಸ್ ಸ್ಲ್ಯಾಬ್ಸ್ಗಳು ಕೂಡ ಚೇಂಜ್ ಆಗುವಂತ ಚಾನ್ಸಸ್ ಇದೆ. ಸೊ ಈ ರೀತಿಯಲ್ಲಿ ಆದ್ರೆ ಅದು ಖಂಡಿತವಾಗ್ಲೂ ಮಿಡಲ್ ಕ್ಲಾಸ್ಗೆ ಬೆನಿಫಿಟ್ ಆಗಿರುತ್ತೆ. ಸೊ ಇಲ್ಲಿ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಯಾವ ರೀತಿಯಲ್ಲಿ ಇತ್ತು ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಾದ್ರೆ 2.5 ಲಕ್ಷದವರೆಗೂ ಇನ್ಕಮ್ ಇದ್ರೆ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. 2.5 ಲಕ್ಷದಿಂದ 5 ಲಕ್ಷದ ಟ್ಯಾಕ್ಸ್ ಇದ್ರೆ 2.5 ಲಕ್ಷದ ಮೇಲಿನ ಅಮೌಂಟ್ ಏನಿರುತ್ತೆ ಅದಕ್ಕೆ 5% ಟ್ಯಾಕ್ಸ್ ಅಪ್ಲಿಕೇಬಲ್ ಇರುತ್ತೆ. ಹಾಗೆ 5 ಲಕ್ಷದಿಂದ 10 ಲಕ್ಷದ ಇನ್ಕಮ್ ನಿಮಗೆ ಇದ್ರೆ 2.5 ಲಕ್ಷದಿಂದ 5 ಲಕ್ಷದ ಇನ್ಕಮ್ಗೆ 12,500 ಟ್ಯಾಕ್ಸ್ ಪ್ಲಸ್ ಅದರ ಮೇಲೆ 20% ಟ್ಯಾಕ್ಸ್ 5 ಲಕ್ಷದಿಂದ 10 ಲಕ್ಷದ ಅಮೌಂಟ್ಗೆ ಅಪ್ಲಿಕೇಬಲ್ ಇರುತ್ತೆ. ಹಾಗೆ 10 ಲಕ್ಷದ ಮೇಲೆ ನಿಮ್ಮ ಇನ್ಕಮ್ ಇದ್ರೆ 10 ಲಕ್ಷದವರೆಗೂ ಇನ್ಕಮ್ಗೆ 1,12,000 ಟ್ಯಾಕ್ಸ್ ಪ್ಲಸ್ ಅದರ ಮೇಲೆ ಅಂದ್ರೆ 10 ಲಕ್ಷದ ಮೇಲೆ ನಿಮ್ಮ ಇನ್ಕಮ್ ಏನಿರುತ್ತೆ ಅದಕ್ಕೆ 30% ಟ್ಯಾಕ್ಸ್ ಅನ್ನ ನೀವು ಪೇ ಮಾಡಬೇಕಾಗಿತ್ತು. ಬಟ್ ಓಲ್ಡ್ ಟ್ಯಾಕ್ಸ್ ಲ್ಯಾಬ್ ನಲ್ಲಿ 80C, 80DDD, 80G ಈ ರೀತಿಯ ಸೆಕ್ಷನ್ಸ್ ಇತ್ತು. ಈ ಸೆಕ್ಷನ್ಸ್ ಗಳಲ್ಲಿ ಹಲವಾರು ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಗಳನ್ನ ಜನರು ತಗೋಬಹುದಾಗಿತ್ತು. ಬಟ್ ಗೌರ್ಮೆಂಟ್ 2023 ಫಿನಾನ್ಷಿಯಲ್ ಇಯರ್ ನಲ್ಲಿ ಹೊಸ ಒಂದು ಟ್ಯಾಕ್ಸ್ ರೆಜಿಮ್ ಅನ್ನ ಅನೌನ್ಸ್ ಮಾಡಿದ್ರು. ಈ ಒಂದು ಟ್ಯಾಕ್ಸ್ ರೆಜಿಮ್ ನಲ್ಲಿ ಯಾವುದೇ ರೀತಿಯ ಎಕ್ಸೆಂಪ್ಷನ್ಸ್ ಅನ್ನ ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 50,000ದಷ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾತ್ರ ಕ್ಲೈಮ್ ಮಾಡ್ಕೋಬಹುದಾಗುತ್ತೆ. ಈ ಒಂದು ಟ್ಯಾಕ್ಸ್ ರೆಜಿಮ್ ನ ಪ್ರಕಾರ 3 ಲಕ್ಷದವರೆಗೂ ಇನ್ಕಮ್ ಇದ್ರೆ ಯಾವುದೇ ರೀತಿಯ ಟ್ಯಾಕ್ಸಸ್ ಅಪ್ಲಿಕೇಬಲ್ ಇರೋದಿಲ್ಲ. 3 ರಿಂದ 6 ಲಕ್ಷಕ್ಕೆ 5% ಟ್ಯಾಕ್ಸ್, 6 ರಿಂದ 9 ಲಕ್ಷಕ್ಕೆ 10% ಟ್ಯಾಕ್ಸ್, 9 ರಿಂದ 12 ಲಕ್ಷಕ್ಕೆ 15% ಟ್ಯಾಕ್ಸ್, 12 ರಿಂದ 15 ಲಕ್ಷಕ್ಕೆ 20% ಟ್ಯಾಕ್ಸ್, ಹಾಗೆ 15 ಲಕ್ಷದ ಮೇಲೆ ನಿಮ್ಮ ಇನ್ಕಮ್ ಇದ್ರೆ 30% ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತಿತ್ತು. ಈ ಒಂದು ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನಿದೆ ಅದು ಚೇಂಜ್ ಆಗುವಂತ ಚಾನ್ಸಸ್ ಇದೆ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಟ್ಯಾಕ್ಸ್ ಸ್ಲ್ಯಾಬ್ ಯಾವ ರೀತಿಯಲ್ಲಿ ಚೇಂಜ್ ಆಗ್ಬೋದು ಅಂದ್ರೆ 5 ಲಕ್ಷದವರೆಗೂ ಇನ್ಕಮ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಅಪ್ಲಿಕೇಬಲ್ ಇರೋದಿಲ್ಲ. 5 ಲಕ್ಷದಿಂದ 8 ಲಕ್ಷಕ್ಕೆ 5%, 8 ರಿಂದ 11 ಲಕ್ಷಕ್ಕೆ 10%, 11 ರಿಂದ 14 ಲಕ್ಷಕ್ಕೆ 15%, 14 ರಿಂದ 17 ಲಕ್ಷಕ್ಕೆ 20%, ಹಾಗೆ 17 ಲಕ್ಷದ ಮೇಲೆ ನಿಮ್ಮ ಒಂದು ಇನ್ಕಮ್ ಇದ್ರೆ 30% ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ನ್ಯೂ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ 3 ಲಕ್ಷದವರೆಗೂ ಇನ್ಕಮ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ ಅನ್ನುವಂಥ ಒಂದು ಟ್ಯಾಕ್ಸ್ ಸ್ಲ್ಯಾಬ್ಸ್ ಇದ್ರೂ ಕೂಡ 87A ಅಂಡರಲ್ಲಿ ರಿಬೇಟ್ ಸಿಗ್ತದೆ. ಸೊ 7 ಲಕ್ಷದವರೆಗೂ ನಿಮ್ಮ ಇನ್ಕಮ್ ಇದ್ರೆ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ನೀವು ಪೇ ಮಾಡಬೇಕಾಗಿ ಇರೋದಿಲ್ಲ. ಬಟ್ ನೀವು ITR ಅನ್ನ ಫೈಲ್ ಮಾಡಬೇಕಾಗುತ್ತೆ.
ಈ ಒಂದು ರಿಬೇಟ್ ಅನ್ನ ತಗೊಂಡು ನೀವು ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಗಳನ್ನ ತಗೋಬಹುದು. ಸೊ ಹೊಸ ಒಂದು ಟ್ಯಾಕ್ಸ್ ರೆಜಿಮ್ ನಲ್ಲಿ ಚೇಂಜಸ್ ಆದ್ರೆ 10 ಲಕ್ಷದವರೆಗೂ ಇನ್ಕಮ್ಗೆ ಯಾವುದೇ ರೀತಿಯ ಟ್ಯಾಕ್ಸಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಹಾಗೆಯೇ 87A ನಲ್ಲಿ ಕೂಡ ಕೆಲವೊಂದಿಷ್ಟು ರಿಬೇಟ್ಸ್ ಸಿಗಬೇಕಾಗುತ್ತೆ. ಸೊ ಎಕ್ಸಾಂಪಲ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ, ಸೊ ಈಗ 3 ಲಕ್ಷದವರೆಗೂ ಇನ್ಕಮ್ಗೆ ಯಾವುದೇ ರೀತಿಯ ಟ್ಯಾಕ್ಸಸ್ ಅಪ್ಲಿಕೇಬಲ್ ಇರೋದಿಲ್ಲ. ಸೊ 3 ಲಕ್ಷದಿಂದ 6 ಲಕ್ಷದ ಇನ್ಕಮ್ ಏನಿದೆ, ಸೊ ಇಲ್ಲಿ ನೀವು ಕೇವಲ 3 ಲಕ್ಷಕ್ಕೆ ಮಾತ್ರ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀರಾ. ಅಂದ್ರೆ ಮೊದಲ 3 ಲಕ್ಷಕ್ಕೆ ಯಾವುದೇ ರೀತಿಯ ಟ್ಯಾಕ್ಸಸ್ ಇರೋದಿಲ್ಲ. 3ರಿಂದ 6 ಲಕ್ಷದ ಇನ್ಕಮ್ ಏನಿದೆ, ಆ ಇನ್ಕಮ್ಗೆ ನೀವು 15,000 ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ಅಂದ್ರೆ 5% ಅಷ್ಟು ಟ್ಯಾಕ್ಸ್ ಆಗಿರುತ್ತೆ. ಅದೇ ನಿಮ್ಮ ಇನ್ಕಮ್ 9 ಲಕ್ಷ ಇದ್ರೆ ಮೊದಲ 3 ಲಕ್ಷಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. 3ರಿಂದ 6 ಲಕ್ಷಕ್ಕೆ 15,000ದಷ್ಟು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. ಹಾಗೆ 6ರಿಂದ 9 ಲಕ್ಷದ ಇನ್ಕಮ್ ಏನಿದೆ ಅದಕ್ಕೆ 10% ಅಷ್ಟು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಅಂದ್ರೆ 6ರಿಂದ 9 ಲಕ್ಷದ ಇನ್ಕಮ್ ಏನಿದೆ, 3 ಲಕ್ಷದ ಇನ್ಕಮ್, ಅದಕ್ಕೆ 10% ಅಂದಾಗ 30,000 ಆಗುತ್ತೆ. ಸೊ 15,000 ಪ್ಲಸ್ 30,000 ಟೋಟಲ್ 45,000 ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಟ್ಯಾಕ್ಸ್ ಸ್ಲ್ಯಾಬ್ಸ್ ಚೇಂಜ್ ಆದರೆ, ಹಾಗೆಯೇ ಟ್ಯಾಕ್ಸ್ ರೇಟ್ಸ್ ಚೇಂಜ್ ಆದರೆ 15 ಲಕ್ಷದವರೆಗೂ ಟ್ಯಾಕ್ಸ್ಗೆ ಹೊಸ ಒಂದು ಟ್ಯಾಕ್ಸ್ ರೆಜಿಮ್ನಲ್ಲಿ 1,45,000ದಷ್ಟು ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತಿತ್ತು. ಅದು 93,000ಕ್ಕೆ ಇಳಿಯುತ್ತೆ. ಹಾಗೆಯೇ 20 ಲಕ್ಷದ ಇನ್ಕಮ್ ಇದ್ರೆ 2,86,000 ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು. ಅದು 2,18,000ಕ್ಕೆ ಇಳಿಯುತ್ತೆ. ಸೊ ಇಲ್ಲಿ ಮಿಡಲ್ ಕ್ಲಾಸ್ಗೆ ರಿಲೀಫ್ ಸಿಗುವಂತ ಚಾನ್ಸಸ್ ಇದೆ. ಸೊ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಈ ರೀತಿಯಲ್ಲಿ ಏನಾದರೂ ಟ್ಯಾಕ್ಸ್ ರಿಲೀಫ್ ಸಿಕ್ಕಿದ್ರೆ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುತ್ತೆ. ಜನ ಹೆಚ್ಚಿನ ಒಂದು ಸ್ಪೆಂಡಿಂಗ್ ಅನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಕನ್ಸಂಪ್ಷನ್ ಸ್ಪೆಸಿಫಿಕ್ ಸ್ಟಾಕ್ಗಳಿಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಯಾವುದು ಕನ್ಸಂಪ್ಷನ್ ಸ್ಪೆಸಿಫಿಕ್ ಸ್ಟಾಕ್ಸ್ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಮೇಜರ್ ಆಗಿ ಝೊಮ್ಯಾಟೊ, ಸೊ ಕೇವಲ ಝೊಮ್ಯಾಟೊ ಅಂತಲ್ಲ, ದೇವ್ಯಾನಿ ಇಂಟರ್ನ್ಯಾಷನಲ್ ಆಗಿರ್ಬೋದು, ಬರ್ಗರ್ ಕಿಂಗ್ ಆಗಿರ್ಬೋದು, ಈ ರೀತಿಯ ಸ್ಟಾಕ್ಗಳಿಗೆ ಬೆನಿಫಿಟ್ ಸಿಗುವಂಥ ಚಾನ್ಸಸ್ ಇದೆ. ಝೊಮ್ಯಾಟೊ ಆಲ್ರೆಡಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆಯೇ ಬ್ರೋಕರೇಜ್ಗಳು 230ರಿಂದ 250 ಟಾರ್ಗೆಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಝೊಮ್ಯಾಟೊ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ ಲಾಂಗ್ ಟರ್ಮ್ಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಆಗುತ್ತೆ. ಸೊ ಕನ್ಸಂಪ್ಷನ್ ಲಿಮಿಟ್ ಇನ್ಕ್ರೀಸ್ ಆದಾಗ ಈ ಸ್ಟಾಕ್ಗಳಿಗೆ ಬೆನಿಫಿಟ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ 2024ರ ಆನ್ಯುವಲ್ ರಿಪೋರ್ಟ್ನಲ್ಲಿ ಕೂಡ ಝೊಮ್ಯಾಟೊದ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಕಂಪನಿ ಪ್ರಾಫಿಟಬಲ್ ಕೂಡ ಆಗ್ತದೆ. ಹಾಗೆ FMCG ಸೆಕ್ಟರ್ನ ಸ್ಟಾಕ್ಗಳು ಸೊ ಮೇಜರ್ ಬೆನಿಫಿಷರಿ ಆಗಿರುತ್ತೆ. ಡಾಬರ್ ಇಂಡಿಯಾ ಆಗಿರ್ಬೋದು, ಇಮಾಮಿ ಆಗಿರ್ಬೋದು, HUL ಆಗಿರ್ಬೋದು, ನೆಸ್ಲೆ ಆಗಿರ್ಬೋದು, ಈ ರೀತಿಯ ಸ್ಟಾಕ್ಗಳಿಗೆ ಕೂಡ ಬೆನಿಫಿಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಜನ ಹೆಚ್ಚಿನ ಒಂದು ಸ್ಪೆಂಡಿಂಗ್ ಅನ್ನು ಮಾಡಿದಾಗ FMCG ಸೆಕ್ಟರ್ನ ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡ್ಕೊಳ್ಳುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅವರ ಸ್ಪೆಂಡಿಂಗ್ ಲಿಮಿಟ್ ಕೂಡ ಇನ್ಕ್ರೀಸ್ ಆದಾಗ ಅದು ಈ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಆಟೋ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಫೋಕಸ್ನಲ್ಲಿ ಇರುತ್ತೆ. ಜನ ಹೆಚ್ಚಿನ ಒಂದು ಸೇವಿಂಗ್ಸ್ ಅನ್ನು ಮಾಡಿದಾಗ ಸೊ ಅವರ ಒಂದು ವೆಹಿಕಲ್ಸ್ಗಳನ್ನು ಅಪ್ಗ್ರೇಡ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಮೇಜರ್ ಆಗಿ ಈಗ ಟಾಟಾ ಮೋಟರ್ಸ್ EV ವೆಹಿಕಲ್ನ ಸೆಗ್ಮೆಂಟ್ನಲ್ಲಿ ಹೆಚ್ಚಿನ ಒಂದು ಮಾರ್ಕೆಟ್ ಶೇರ್ ಅನ್ನು ಹೊಂದಿರೋದ್ರಿಂದ ಗೌರ್ಮೆಂಟ್ EV ಸೆಕ್ಟರ್ಗೆ ಒಂದು ಬೂಸ್ಟ್ ಅನ್ನು ಕೊಟ್ಟರೆ ಅದು ಟಾಟಾ ಮೋಟರ್ಸ್ಗೂ ಕೂಡ ಪಾಸಿಟಿವ್ ಆಗುತ್ತೆ. ಕೇವಲ ಟಾಟಾ ಮೋಟರ್ಸ್ ಅಂತ ಅಲ್ಲ, M&M ಆಗಿರ್ಬೋದು, ಐಷರ್ ಮೋಟರ್ಸ್ ಆಗಿರ್ಬೋದು, ಬಜಾಜ್ ಆಟೋ, ಈ ರೀತಿಯ ಸ್ಟಾಕ್ಗಳಿಗೆ ಬೆನಿಫಿಟ್ ಆಗುತ್ತೆ. ಅದಾದ್ಮೇಲೆ ಬರುವಂಥ ಕೆಟಗರಿ ಟ್ರಾವೆಲ್ ಆಗಿರುತ್ತೆ. ಸೊ ಹೆಚ್ಚಿನ ಒಂದು ಸೇವಿಂಗ್ಸ್ ಆಗ್ತಿದೆ ಅಂದಾಗ ಸೊ ಒಂದು ಟ್ರಿಪ್ ಅನ್ನ ಮಾಡುವಂತ ಪ್ಲಾನ್ಸ್ ಇರುತ್ತೆ. ಸೊ ಅದರಿಂದ ಇಂಡಿಗೋ ಸ್ಟಾಕ್ಗೆ ಬೆನಿಫಿಟ್ಸ್ ಆಗ್ಬೋದು. ಹಾಗೆಯೇ IRCTC ಕೂಡ ಮೇಜರ್ ಬೆನಿಫಿಷರಿ ಆಗುತ್ತೆ. ರೈಲ್ವೆ ಇನ್ಫ್ರಾ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ IRCTCನಲ್ಲಿ ಅಷ್ಟೊಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. IRCTC ಆಲ್ಮೋಸ್ಟ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ. IRCTCನ ಮೇಜರ್ ಬಿಸ್ನೆಸ್ ಟಿಕೆಟಿಂಗ್ ಆಗಿರುತ್ತೆ. ಸೊ ಜನ ಹೆಚ್ಚಾಗಿ ಟ್ರಾವೆಲ್ ಮಾಡಿದಷ್ಟು IRCTCಗೆ ಪಾಸಿಟಿವ್ ಆಗುತ್ತೆ. ಸೊ IRCTC ಕೂಡ ಬೆನಿಫಿಷರಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಟ್ರಾವೆಲ್ ಆದ್ಮೇಲೆ ಸ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಟೆಲ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಮೇಜರ್ ಆಗಿ ಇಂಡಿಯನ್ ಹೋಟೆಲ್ಸ್, ಲೆಮನ್ ಟ್ರೀ ಹೋಟೆಲ್ಸ್, ಈ ರೀತಿಯ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯ ಸ್ಟಾಕ್ಗಳನ್ನು ಕೂಡ ಫೋಕಸ್ ನಲ್ಲಿ ಇಡಬಹುದಾಗುತ್ತೆ. ಅದಾದ್ಮೇಲೆ ಎಲೆಕ್ಟ್ರಿಕ್ ಗೂಡ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಫೋಕಸ್ ನಲ್ಲಿ ಇರುವಂತ ಚಾನ್ಸಸ್ ಇದೆ. ಹ್ಯಾವೆಲ್ಸ್ ಆಗಿರ್ಬೋದು, ವೋಲ್ಟಾಸ್ ಆಗಿರ್ಬೋದು, ಪಾಲಿಕ್ಯಾಬ್, ಈ ರೀತಿಯ ಸ್ಟಾಕ್ಗಳಲ್ಲಿ ಕೂಡ ಮೊಮೆಂಟಮ್ ಬರುವಂತ ಚಾನ್ಸಸ್ ಇರುತ್ತೆ. ಇದರ ಜೊತೆಯಲ್ಲಿ ಡಿಫೆನ್ಸ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಹಾಗೆ ಇನ್ಫ್ರಾ ರಿಲೇಟೆಡ್ ಸ್ಟಾಕ್ಗಳು ಕೂಡ ಫೋಕಸ್ ನಲ್ಲಿ ಇರುತ್ತೆ. ಸೊ ಪ್ರತಿಯೊಂದು ಬಜೆಟ್ ನಲ್ಲಿ ಕೂಡ ಈ ರೀತಿಯ ಸ್ಟಾಕ್ಗಳ ಮೇಲೆ ಹೆಚ್ಚಿನ ಒಂದು ಫೋಕಸ್ ಇರುತ್ತೆ. ಇದು ಶಾರ್ಟ್ ಟರ್ಮ್ ಟ್ರೆಂಡ್ ಆಗಿರುತ್ತೆ. ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಅಂದಾಗ ಈ ರೀತಿಯ ಈವೆಂಟ್ಗಳು ಹೆಚ್ಚಾಗಿ ನಿಮಗೆ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಸೊ ಎಕ್ಸ್ಪೆಕ್ಟೇಷನ್ ನ ರೀತಿಯಲ್ಲಿ ಬಜೆಟ್ ಏನಾದರೂ ಅನೌನ್ಸ್ ಆಗಲಿಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಆ ಒಂದು ವೀಕ್ನೆಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗಳಿಗೆ ಪಾಸಿಟಿವ್ ಆಗುತ್ತೆ. ಅವರ ಪೋರ್ಟ್ಫೋಲಿಯೋನ ಇನ್ನಷ್ಟು ಸ್ಟೆಬಿಲೈಸ್ ಮಾಡ್ಕೊಳ್ಳೋದಕ್ಕೆ ಲೋವರ್ ಲೆವೆಲ್ ನಲ್ಲಿ ಶೇರ್ಸ್ ಗಳನ್ನ ಬೈ ಮಾಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಆಗುತ್ತೆ. ಹಾಗೆ ಈ ಟ್ಯಾಕ್ಸ್ ಸ್ಲ್ಯಾಬ್ ರಿಲೇಟೆಡ್ ನ್ಯೂಸ್ ಏನಿದೆ ಇದು ಜಸ್ಟ್ ಒಂದು ಅಸಂಪ್ಷನ್ ಆಗಿರುತ್ತೆ. ಈಗ ಅನಲಿಸ್ಟ್ಗಳು ಆ ರೀತಿಯ ಒಂದು ಪ್ರಿಡಿಕ್ಷನ್ ಅನ್ನ ಮಾಡ್ತಿದ್ದಾರೆ. ಬಟ್ ಗೌರ್ಮೆಂಟ್ನ ಕಡೆಯಿಂದ ಯಾವ ರೀತಿಯ ರೆಸ್ಪಾನ್ಸ್ ಸಿಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಜುಲೈ ಕೊನೆ ವಾರದಲ್ಲಿ ಇದಕ್ಕೆ ನಮಗೆ ಒಂದು ಕ್ಲಾರಿಫಿಕೇಶನ್ಸ್ ಸಿಗ್ಬೋದು.
ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಲಾಂಗ್ ಟರ್ಮ್ ವ್ಯೂ ಇದ್ದಾಗ ಯಾವುದೇ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಆಗಿರ್ಬೋದು, ನೀವು ಫಂಡಮೆಂಟಲ್ಸನ್ನು ಚೆಕ್ ಮಾಡಿ ಆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ಮಾಡ್ತೀರಾ ಅಂದಾಗ ಈ ರೀತಿಯ ಸೆಕ್ಟರ್ಗಳನ್ನು ಫೋಕಸ್ನಲ್ಲಿ ಇಟ್ಕೊಂಡು ಸ್ವಲ್ಪ ಪ್ರಾಫಿಟ್ಸ್ಗಳನ್ನು ತಗೋಬೋದಾಗುತ್ತೆ. ಹಾಗೆ ಮಾರ್ಕೆಟ್ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಆಲ್ ಟೈಮ್ ಹೈನಿಂದ ಸ್ವಲ್ಪ ಕರೆಕ್ಷನ್ಸ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಮಾರ್ಕೆಟ್ ಕರೆಕ್ಟ್ ಆಗ್ತಿದೆ ಅಂದಾಗ ಸ್ಟಾಕ್ಗಳಲ್ಲಿ ಕೂಡ ಅದರ ಇಂಪ್ಯಾಕ್ಟ್ ಇರುತ್ತೆ. ಓವರ್ ಆಲ್ ಮಾರ್ಕೆಟ್ನಲ್ಲಿ ಡೌನ್ ಸೈಡ್ ಇದ್ದಾಗ ಸ್ಟಾಕ್ಗಳು ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಎಲ್ಲ ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಅನ್ನು ಮಾಡಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.